ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿರೋದು ಇವಾಗ ವಾರಣಾಸಿಲಿ. ಫೈನಲ್ ಎಲ್ಲರೂ ಊಟ ತಿಂಡಿ ಮಾಡ್ಕೊಂಡು ಇವಾಗ ದೇವಸ್ಥಾನ ಮುಂದೆ ಬಂದಿದ್ವಿ. ಆದ್ರೆ ಇವಾಗ ದೇವಸ್ಥಾನದ ಒಳಕ್ಕೆ ಹೋಗಲ್ಲ, ನಾವು ಹೋಗ್ಬೇಕಾಗಿರೋದು ದಶಾಶ್ವಮೇಧ ಘಾಟ್ಗೆ. ಅಲ್ಲೋಗಿ ಸ್ನಾನ ಮಾಡಿ ಮತ್ತೆ ನಾವು ಕೈಲಾಸೇಶ್ವರ ಟೆಂಪಲ್ ಹೋಗಿ ಅದಾದ ನಂತರ ನಾವು ಕಾಶಿ ವಿಶ್ವನಾಥನ ನೋಡಕ್ ಹೋಗೋದು. ಅಲ್ಲಿವರೆಗೂ ನಾವು ಹೋಗಲ್ಲ. ಗೇಟ್ 4 ಇದು. ಇದೇನೆ ನಮ್ದು ಮೇನ್ ಎಂಟ್ರಿ. 23ನೇ ತಾರೀಕು ನಾವು ಬೆಳಗ್ಗೆ ಇದೇ ಗೇಟಲ್ಲಿ ನಾವು ಹೋಗೋದು. ಈ 4th ಗೇಟಲ್ಲಿ ಹೋಗೋದು. ಇವಾಗ ನಾವು ಹೋಗ್ಬೇಕಾಗಿರೋದು ದಶಾಶ್ವಮೇಧ ಘಾಟ್. ದಿಸ್ ಇಸ್ ಗೇಟ್ 4. ಏನ್ ಗುರು, ರಶ್ ಅಂದ್ರೆ ಹೆವಿ ರಶ್, ಹೇಳಂಗಿಲ್ಲ ಬಿಡಂಗಿಲ್ಲ, ಹಂಗೆ ತುಂಬಿ ತುಳುಕಾಡ್ತಾ ಇದ್ದಾರೆ, ಅದಂತೂ ಪಕ್ಕ. ಇಲ್ಲಿಂದ ಟೆಂಪಲ್ದು ಏನು ಕಾಣಿಸೋದೇ ಇಲ್ವಲ್ಲ. ಕಾಶಿ ವಿಶ್ವನಾಥ ಟೆಂಪಲ್ದು ಒಂದು ಗೋಪುರ ಕಾಣಿಸ್ತಾ ಇಲ್ಲ, ಹಂಗೆ ಯಾವ ಒಂದು ಸಣ್ಣ ಕಾಣಿಸ್ತದೆ ಅಷ್ಟೇ ಹೊರತು ಇನ್ನೇನು ಅಲ್ಲ. ಏನ್ ಗುರು, ಇಲ್ಲಿ ಹಾರನ್ ಹೊಡಿತಾರೆ 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 ಹೊಡಿತಾರೆ, ಕಿವಿ ಕಿತ್ತೋಗ್ಬಿಡ್ಬೇಕು. ಬರೀ ಹಾರನ್ನೇ ಹೊಡಿತಾ ಇರ್ತಾರೆ ಇಲ್ಲಿ, ಇನ್ನೇನು ಕೇಳಿಸಲ್ಲ. ಇಲ್ಲಿ ಹಾರನ್ ಸೌಂಡೇ ಜಾಸ್ತಿ ಕೇಳಿಸ್ತಾ ಇರ್ತದೆ, ಕಿವಿ ಅಂತೂ ಚಿಟ್ಟಿಡ್ದೋಯ್ತದೆ. ಹಂಗೆ ನಿಮ್ಗೆ ವಾಯ್ಸ್ ಕ್ಲಿಯಾರಿಟಿ ಕೇಳಿಸ್ತಾ ಇತ್ತು ಇದು ಅದಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಾರನ್ ಸೌಂಡ್ ಅಂತೂ ಅದ್ವಾ ಐತೆ, ಅದಂತೂ ಹೇಳಬಲ್ಲೆ. ನನಗೆ ಕೇಳಕೈತಲ್ಲ, ಏನ್ ಹಾರನ್ನ ಒಂದ್ಸಲ ಹೊಡ್ಬಿಟ್ಟು ಬಿಡಲ್ಲ, ಕಿಟ್ಕೊಂಡ್ಬಿಡ್ತಾರೆ ತಗಿ ಮೈ ಅಂತ. ಅಲ್ಲಿಂದ ಅಲ್ಲಿವರೆಗೂ ಹೊಡ್ಕೊಂಡು ಬರ್ತಾ ಇರ್ತಾರೆ, ಕಿವಿ ಹಂಗೆ ಕುಯ್ ಅಂತ ಇರ್ತದೆ. ಇನ್ನೇನ್ ಮಾಡವ, ಏನ್ ಜನಸಾಗರ. ಅದ್ರಲ್ಲೂ ಅಲ್ದೆ ಎಲ್ಲರೂ ಹತ್ತಾಗಿ ಇತ್ತಾಗಿ ನುಗ್ಗಾಡು, ಗಾಡಿಗಳನ್ನ ನುಗ್ಸಾಡು. ಅಪ್ಪ, ಯಾವನಾರ ಅಡ್ಡಕ್ಕೆ ಹೋದ ಅಂದ್ರೆ ಗುದ್ದೆ ಬಿಡ್ತಾನೆ, ಹಂಗ್ ಬರ್ತಾ ಇರ್ತಾರೆ ಎಲ್ಲರೂ. ಏನ್ ಮಾಡವ, ಏನು ಮಾಡಕ್ಕಾಗಲ್ಲ. ಇದನ್ನ ಎಂಜಾಯ್ ಮಾಡ್ತಾ ಹೋಗ್ಬೇಕಷ್ಟೆ. ಆದ್ರೂ ಈ ಜಾಗಗಳಲ್ಲಿ ಗೂಗಲ್ ಮ್ಯಾಪ್ನ ಹಾಕೊಂಡ್ರೆ ಎಷ್ಟು ವೇಸ್ಟ್ ಅಂದ್ರೆ, ಇಲ್ಲಿ ಗೂಗಲ್ ಮ್ಯಾಪು ವರ್ಕೇ ಆಗಲ್ಲ. ವರ್ಕ್ ಆದ್ರೂ ಇಲ್ಲಿ ಅದು ಪ್ರಯೋಜನಕ್ಕೆ ಬರಲ್ಲ. ಅದಕ್ಕೋಸ್ಕರ ಇಲ್ಲಿನ ಅಕ್ಕಪಕ್ಕ ಲೋಕಲ್ ಗೈಡ್ಸ್ಗಳನ್ನ ಕೇಳ್ಕೊಂಡು ಹೋಯ್ತಾ ಇರ್ಬೇಕು. ನಾವು ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಇದು ಈ ಜಾಗದಲ್ಲಿ ಐತೆ, ಹಿಂಗೆ ಹೋಗೋಣ ಹಂಗೆ ಹೋಗೋಣ ಅಂತ ಅನ್ಕೊಂಡ್ರೆ ರೂಟ್ ಹಂಗೆ ಹೋಯ್ತಾ ಇರ್ತದೆ, ಮರ್ತ್ಕೊಂಡು. ಅದಕ್ಕೋಸ್ಕರ ದಶಾಶ್ವಮೇಧ ಘಾಟ್ಗೆ ಹೋಗಕ್ಕೆ ಹೆಂಗೈತೆ, ಸಣ್ಣ ಗಲ್ಲಿ ಪಲ್ಲಿಲಿ ನುಕ್ಕೊಂಡು ಹೋಗ್ಬೇಕಷ್ಟೆ, ಕೇಳ್ಕೊಂಡು. ಬಟ್ಟೆಗಳಂತೂ ಕೇಳಂಗಿಲ್ಲ ಎಲ್ಲ. ಇಲ್ಲಿ ಅಲ್ಲಿ ಮುಂದೆ ಮೇನ್ ರೋಡ್ ಕಾಣಿಸ್ತಾರ ಕಡೆ ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋದ್ರೆ ದಶಾಶ್ವಮೇಧ ಘಾಟ್. ಅಲ್ಲಿ ನೋಡಿದ್ ಕಮ್ಮಿ ಜನ, ಇಲ್ಲಿ ನೋಡ್ರೆ ಹೆವಿ ಜನ. ಅಪ್ಪ, ಏನ್ ಗುರು ಇಲ್ಲಿ ಜನಸಾಗರ. ಏನ್ ಅಕ್ಕಪಕ್ಕ ಬರೀ ಡ್ರೆಸ್ ಅಂಗಡಿಗಳೇ, ಎಲ್ಲ ಜನರುಗಳು ದೇವಸ್ಥಾನದ ಹತ್ರ ಇದ್ದಾನೆ ಎಲ್ಲ ಇಲ್ಲೇ ಅವ್ರೆ. ಇಲ್ಲೇನಕ್ಕೆ ಅವ್ರೆ ಅಂದ್ರೆ ಇಲ್ಲಿ ದಶಾಶ್ವಮೇಧ ಘಾಟ್ ಐತಲ್ಲ, ಅದಕ್ಕೋಸ್ಕರ. ಅಲ್ಲ ಗುರು, ಎಲ್ಲ ನಾವು ಪಟಗಳಿಗೆ ಬಾಲಗುಂಚಿ ಹಾಕಿ ಬಾಲಗುಂಚಿ ಹಾಕ್ದೇನೆ ಹಂಗೆ ಹಾರಿಸ್ತಾರಲ್ಲ. ಏನ್ ಅತ್ತಾಗಿತ್ತಾಗ ನೋಡ್ರಿ ಎಲ್ಲ ಪಟಗಳೇ ಕಾಣಿಸ್ತಾವಲ್ಲಿ, ಸಣ್ಣ ಪುಟ್ಟಕ್ಕೆಲ್ಲ ಕಾಣಿಸ್ತಾವ ಎಲ್ಲ ಪಟಗಳೇ ಅವು ಎಲ್ಲ. ಏನ್ ಎಲ್ಲ ಕಡೆ ಅತ್ತಾಗಿತ್ತಾಗಿ ಪಟಗಳನ್ನ ಹಾರಿಸ್ತಾರೆ. ಇದು ಏನಕ್ಕೆ ಹಾರಿಸ್ತಾರಂತ ನನಗಂತೂ ಕಾಣೆ. ಅಲ್ಲಿ ನೋಡಲಿ ಎಷ್ಟೊಂದು ಹಾರಿಸ್ತವ್ರು, ಹಾರಿಸಿ ಕಟ್ಟಿ ಇಟ್ಬಿಟ್ಟವ್ರ, ಅದಂತೂ ಕಾಣೆ, ಅದಂತೂ ಪಕ್ಕ. ಫೈನಲಿ ದಶಾಶ್ವಮೇಧ ಘಾಟ್ಗೆ ಬಂದ್ಬಿಟ್ಟು. ಆದ್ರೆ ಗಂಗಾ ನದಿಲಿ ನೀರು ಅಷ್ಟೊಂದು ಇಲ್ಲ. ಏನಾದ್ರೂ ಇದ್ಬಿಟ್ಟಿದ್ರಂತೂ ಇಲ್ಲಿ ಗಂಟನು ಹೆವಿ ತುಂಬಿರುತ್ತೆ. ಇಲ್ಲಿ ಗಂಟನು ಗಂಗಾ ನದಿ ಅಂತೂ ಕೇಳಂಗಿಲ್ಲ. ಬೋರ್ ಗರೆದು ಹೆವಿ ರಭಸದಲ್ಲಿ ಹರಿತಾ ಇರುತ್ತೆ. ಅದಂತೂ ಗಂಗಾ ಮುಖಜ ಭೂಮಿ ಎಷ್ಟು ಹೆವಿ ಇರುತ್ತೆ ಅಂದ್ರೆ ಹಂಗಿಂಗಲ್ಲ ಯಪ್ಪ. ಆದ್ರೂ ಇರೋದು ನೀರು ಇಷ್ಟೇ, ಆದ್ರೂ ಫೋರ್ಸು ಹಂಗೆ ಇರುತ್ತೆ. ಬನ್ನಿ ತೋರಿಸ್ತೀನಿ. ಇದೇ ದಶಾಶ್ವಮೇಧ ಘಾಟ್. ಇದೇ ದಶಾಶ್ವಮೇಧ ಘಾಟು. ಹಿಂಗೆ ಹೋಗ್ಬೋದು. ಯಾ ದಶಾಶ್ವಮೇಧ ಘಾಟ್
ಇಲ್ಲಿ ಸ್ನಾನ ಮಾಡಕ್ಕೆ ಎಲ್ಲರೂ ಇಳಿತಾ ಇದೀವಿ. ಎಲ್ಲರೂ ಇಲ್ಲಿ ಇಳಿತಾರೆ. ಇಲ್ಲಿ ಸ್ನಾನ ಮಾಡ್ಬೇಕ ಏನು ಒಂದು ಗೊತ್ತಿಲ್ಲ. ಅಭಿಷೇಕ್ ಇಲ್ಲ ಕಣ, ರೆಡಿ ಮಾಡೋರು ನೋಡಲಿ ಆಗ್ಲೇ. ಇಲ್ಲೇ ಗಂಗಾತಿ ಹಾಗೆ ಆಲ್ರೆಡಿ ಗಂಗಾ ಆರತಿಗೂ ರೆಡಿ ಆಗಿ ಹೋಗೈತೆ. ಇನ್ನೇನು 6 ಗಂಟೆ ಕರೆಕ್ಟಾಗಿ ಗಂಗಾ ಆರತಿನೂ ಸ್ಟಾರ್ಟ್ ಆಯ್ತದೆ. ಆದ್ರೆ ನಾವು ಇವಾಗ ಗಂಗಾ ಆರತಿ ನೋಡಲ್ಲ. ಇವಾಗ ನಾವು ಡೈರೆಕ್ಟ್ ಹೋಗಿ ನೋಡೋದು ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಬೇಕು. ಗಂಗಾ ಆರತಿ ಅಂತೂ 2 ಕಡೆ ನಡೀತಾ ಇರುತ್ತೆ ದಶಾಶ್ವಮೇಧ ಘಾಟಲ್ಲಿ. ಇಲ್ಲೊಂದು ಆ ಕಡೆ ಇವಾಗ ನಾನು ತೋರಿಸಿದ ಅಲ್ಲೊಂದು. ಗಂಗಾ ಆರತಿ ಅಂತೂ ಕೇಳಂಗೆ ಇಲ್ಲ ಹಂಗೆ. ಎಲ್ಲರೂ ಇವಾಗ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಬೇಕು. ಇವಾಗ ಇಲ್ಲೇ ಸ್ನಾನ ಮಾಡ್ಕೊಂಡು ಇಲ್ಲೇ ನಡೆಯೋದು ಗಂಗಾ ಆರತಿ ಪೂಜೆ. ಅಲ್ಲೂ ನಡೀತದೆ ಗಂಗಾ ಪೂಜೆ. 2 ಕಡೆ ನಡೀತೆ. ಇಲ್ಲ ಅಂತೂ ಎಷ್ಟು ಕಡೆ ನಡೀತೆ ಅಂದ್ರೆ ಗಂಗಾ ಪೂಜೆ ಹೇಳಂಗಿಲ್ಲ, ಹಂಗ್ ನಡೀತದೆ. ಹಾಗೆ ಗ್ರ್ಯಾಂಡ್ ನಡೀತದೆ ಇಲ್ಲಿ ಗಂಗಾ ಪೂಜೆ. ಅದನ್ನ ನೋಡಕ್ಕೆ ಒಂಥರ ಖುಷಿ. ಅದನ್ನು ಸಹ ತೋರಿಸ್ತೀನಿ. ಅದನ್ನ ನಾಳೆ ನೋಡ್ಬೇಕು ಅಂತ ಇರೋದು, ಅದಕ್ಕೋಸ್ಕರ ನಾಳೆನೆ ಬಂದು ನೋಡ್ತೀವಿ ಅದನ್ನ. ಫೈನಲಿ ಎಲ್ಲರೂ ಸ್ನಾನ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ನ ನೋಡಕ್ ಹೋಗ್ತಾ ಇದೀವಿ. ಹಾಗೆ ಇವಾಗ ಎಲ್ಲರೂ ಹಣೆಗೆ ನಾಮ ಹಾಕಿಸ್ಕೊಂಡು ಇವಾಗ ಇಲ್ಲಿಂದ ನಾವು ಹೊರಡ್ತಾ ಇದೀವಿ ಕಾಶಿ ವಿಶ್ವನಾಥ ಟೆಂಪಲ್ಗೆ. ಹಾಗೆ ಇದಕ್ಕಿಂತ ಹೇಳ್ಬೇಕು ಅಂದ್ರೆ ಮಣಿಕರ್ಣಿಕಾ ಘಾಟಲ್ಲಿ 12 ಗಂಟೆಗೆ ಮಧ್ಯಾಹ್ನ ಅವಾಗ ಸ್ನಾನ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇವಾಗ ನಾವಿವಾಗ ದಶಾಶ್ವಮೇಧ ಘಾಟಲ್ಲಿ ಸ್ನಾನ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ. ಇವಾಗ ನಾವು ಡೈರೆಕ್ಟ್ ಹೋಗ್ತಾ ಇರೋದು ಕಾಲಭೈರೇಶ್ವರ ಟೆಂಪಲ್. ವಾರಣಾಸಿಗೆ ಯಾರೇ ಬಂದ್ರು ಕಾಲಭೈರೇಶ್ವರ ಟೆಂಪಲ್ಗೆ ಮೊದಲು ಹೋಗ್ಬೇಕು, ಅದೇ ಇಲ್ಲಿನ ಪದ್ಧತಿ. ಅದಕ್ಕೋಸ್ಕರ ನಾವು ಹೋಗ್ತಾ ಇರೋದು. ಆದ್ರೆ ಇವಾಗ ಕರೆಕ್ಟಾಗಿ ಟೈಮು ಆಗಿರೋದು ಗಂಗಾ ಆರತಿಗೆ ಎಲ್ಲ ರೆಡಿ ಆಗಿದೆ. ಆದ್ರೆ ನಾವು ಇವಾಗ ಗಂಗಾ ಆರತಿ ನೋಡಕ್ ಹೋಗ್ತಾ ಇಲ್ಲ. ನಾಳೆಗೆ ಮತ್ತೆ ಗಂಗಾ ಆರತಿನ ನೋಡ್ತೀವಿ. ಮಾರ್ನಿಂಗು ಮತ್ತೆ ಈವ್ನಿಂಗ್ 2 ಟೈಮು ನೋಡ್ತೀವಿ, ಅದಂತೂ ಪಕ್ಕ. ಹರಾರ್ ಗಂಗೆ ಗಂಗಾ ಆರತಿಗೆ ಎಲ್ಲ ರೆಡಿ ಆಗೈತೆ. ಆದ್ರೆ ನಾವಿವಾಗ ವಿಶ್ವನಾಥ ಟೆಂಪಲ್ಗೆ ಹೋಗ್ಬೇಕು. ಅದಕ್ಕೂ ಮುಂಚೆ ನಾವು ಹೋಗ್ಬೇಕಾಗಿರೋದು ಕಾಲಭೈರೇಶ್ವರ ಟೆಂಪಲ್ಗೆ. ಅಲ್ಲಿಗೆ ಹೋಗೋಣ. ಎಲ್ಲರೂ ಸಹ ಕಾಲಭೈರೇಶ್ವರ ಟೆಂಪಲ್ಗೆ ಏನಕ್ಕೆ ಹೋಗ್ತಾರೆ ಅಂದ್ರೆ ಕಾಲಭೈರೇಶ್ವರನೇ ಇಲ್ಲಿನ ಕಾಶಿನ ಕಾಪಾಡ್ತಿರೋದು. ಅದಕ್ಕೋಸ್ಕರ ಇಲ್ಲಿನ ಕಾಲಭೈರೇಶ್ವರಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇರೋದು. ಅದಕ್ಕೋಸ್ಕರ ಎಲ್ಲರೂ ವಾರಣಾಸಿಗೆ ಬಂದ್ರೆ ಮೊದಲು ಕಾಲಭೈರೇಶ್ವರನ ಹತ್ರ ಹೋಗಿ ಅಲ್ಲಿ ದರ್ಶನ ಮಾಡಿದ ನಂತರ ನಿಮ್ಮ ವಾರಣಾಸಿಯ ಪ್ರವಾಸ ಪ್ರಾರಂಭವಾಗುತ್ತೆ. ಹಾಗೆ ನೀವು ಕಾಲಭೈರೇಶ್ವರ ಟೆಂಪಲ್ಗೆ ಹೋಗ್ಬೇಕು ಅಂದ್ರೆ ದಶಾಶ್ವಮೇಧ ಘಾಟಿಂದ ರಿಟರ್ನ್ ಬರ್ತಾ ರೈಟ್ ಸೈಡ್ ಒಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲ್ ಹತ್ರ ರೈಟ್ ತಕೊಂಡ್ರೆ ಆರಾಮಾಗಿ ಕಾಲಭೈರೇಶ್ವರ ಟೆಂಪಲ್ಗೆ ಹೋಗ್ಬೋದು. ಅಲ್ಲಿಂದ 1.7 ಕಿಲೋಮೀಟರ್ ಇದೆ. ಆರಾಮಾಗಿ ನಡ್ಕೊಂಡಾಗ ಹೋಗ್ಬೋದು. ಏನಾದ್ರೂ ರಿಕ್ಷಾ ಮಾಡ್ಕೊಂಡು ಹೋಗ್ತೀರಾ ಮಾಡ್ಕೋಬೇಕಂತೂ ಆಗಲ್ಲ. ಬರೀ ವೆಹಿಕಲ್ಸ್ಗಳು ಮಾತ್ರ ಇಲ್ಲಿ ಅಲೌಡ್ ಇರೋದು. ಯಾವುದೇ ರೀತಿ ಆಟೋಗಳಂತೂ ಬರಲ್ಲ ಇಲ್ಲಿ. ಅದೊಂದೇ ಇಲ್ಲಿ ಇರೋದು ಮೇನ್ ಪ್ರಾಬ್ಲಮ್. ಬಿಟ್ರೆ ಆರಾಮಾಗಿ ನೀವು 1.7 ಕಿಲೋಮೀಟರ್ನ ನಡ್ಕೊಂಡು ಹೋಗಿ ಮೊದಲು ಕಾಲಭೈರೇಶ್ವರ ಟೆಂಪಲ್ನ ನೋಡಿ ಅದಾದ ನಂತರ ಕಾಶಿ ವಿಶ್ವನಾಥನ ದರ್ಶನ ಪಡೆಯೋದು ಇಲ್ಲಿನ ಪದ್ಧತಿ.
ಲೋಕಲ್ಸ್ಗಳು ಇಷ್ಟೊಂದು ಇದ್ ಮಾಡ್ತಾರೆ ನಮ್ನ. ಪಪ್ಪ ಹೇಳಂಗಿಲ್ಲ. ಎಲ್ಲ ಫ್ರಂಟ್ ಗೇಟ್ ಹತ್ರ ಕ್ಯೂ ಇರ್ತದೆ. ಬನ್ನಿ ಬ್ಯಾಕ್ ಗೇಟ್ ಕರ್ಕೊಂಡು ಹೋಗ್ತೀನಿ, ದುಡ್ಡೇನು ಕೊಡ್ಬೇಡಿ, ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಯ್ತು ಅಂತ ಅನ್ಕೊಂಡ್ರೆ ಬಂದು ಪ್ರಸಾದ ತಗೊಳ್ಳಿ ಅಂತಾರೆ. ಸುಮ್ಮನೆ ಇದೆಲ್ಲ ಗಿಮಿಕ್ಗಳು. ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಬಿಡಿ. ನಿಮ್ಮ ಪಾಡಿಗೆ ನೀವು ರೂಟ್ ಹಾಕೊಂಡು ದೇವಸ್ಥಾನಕ್ಕೆ ಆರಾಮಾಗಿ ಹೋಗಿ. ಹೆಂಗೈತೆ ನೋಡಿ ಗಲ್ಲಿ ಅಂತೂ, ಸಣ್ಣ ಗಲ್ಲಿ. ಅಲ್ಲೊಬ್ಬ ನಿಂತ್ಕೊಬಿಟ್ಟು ಚಪ್ಪಲಿ ಹಾಕೋಂಗಿಲ್ಲ, ಚಪ್ಪಲಿ ಅಲ್ಲೇ ಬಿಟ್ಬಿಟ್ಟು ಹೋಗಿ ಅಂತವನೆ. ಅಲ್ಲಿ ನೋಡಿದ್ರೆ ಚಪ್ಪಲಿ ಹಾಕೊಂಡೆ ಬರ್ತವ್ರೆ. ಬರೀ ಇಲ್ದೇ ಇರೋದೇ ದುಡ್ಡು ಮಾಡ್ಬೇಕಲ್ಲ, ಇನ್ನೇನ್ ಮಾಡ್ತಾರು. ಅವ್ರು ಚಪ್ಪಲಿ ಬಿಟ್ರೆ ಅದಕ್ಕೆ ಒಂದು ದುಡ್ಡು ಇಸ್ಕೊತಾರೆ, ಅದಕ್ಕೋಸ್ಕರ ಅವರು ಚಪ್ಪಲಿ ಬಿಟ್ಬಿಟ್ಟು ಹೋಗಿ ಅಂತ ಅಂತಾರೆ. ಅದನ್ನೆಲ್ಲ ಮಾಡಂಗೆ ಇಲ್ಲ ನಾವು, ನುಕ್ಕೋ ಬೈತಾ ಇರ್ಬೇಕು. ಎಲ್ಲ ತಲೆ ಕೆಡಿಸ್ಕೊಳ್ದೇನೆ ಗಲ್ಲಿ ನುಕ್ಕೊಂಡು ಕಾಳಬೇಶ್ವರ ಟೆಂಪಲ್ಗೆ ನಾವು ಬಂದ್ಬಿಟ್ಟಿದೀವಿ. ಬರೀ ಇನ್ನು 50 ಮೀಟರ್ಸ್ ಅಷ್ಟೇ ಹತ್ರದಲ್ಲಿ ಇದೀವಿ. ಇವಾಗ ಫೈನಲಿ ಟೆಂಪಲ್ ಹತ್ರ ಬಂದಿದೀವಿ. ಇಲ್ಲೇ ಮುಂದೆನೆ ಇರೋದು ಟೆಂಪಲ್. ಇಲ್ಲಿ ಟೆಂಪಲ್ ಹತ್ರ ಹೋಗಿ ಹಾಗೆ ಇಲ್ಲಿ ನಾವು ಚಪ್ಪಲಿ ಬಿಟ್ಬಿಟ್ಟು ಹೋಯ್ತಾ ಇದೀವಿ. ಎಲ್ಲ ಪೊಲೀಸ್ ಸೆಕ್ಯೂರಿಟಿ ಅಂತೂ ಅದ್ದೂರಿಗೆ ಐತೆ. ಇವಾಗ ನಾವು ಆರಾಮಾಗಿ ಕಾಳಬೇಶ್ವರ ಟೆಂಪಲ್ನ ಒಳಕ್ ಹೋಗಿ ದರ್ಶನ ಮಾಡ್ಕೊ ಬಂದು ಮತ್ತೆ ಸಿಗ್ತೀನಿ. ಫೋನ್ ಅಲೌಡ್ ಒಳಗಿದ್ಯೋ ಅಂತ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಒಳಕ್ ಹೋಗಿ ಬಂದು ಆಮೇಲೆ ಸಿಗ್ತೀನಿ. ಎಲ್ಲರೂ ಇವಾಗ ಕಾಳಬೇಶ್ವರ ಟೆಂಪಲ್ನ ದರ್ಶನ ಮಾಡ್ಕೊಂಡು ಇವಾಗ ಹೊರಗಡೆಗೆ ಹೋಯ್ತಾ ಇದೀವಿ. ಹಾಗೆ ಏನಂದ್ರೆ ಇಲ್ಲಿ ಲೋಕಲ್ಸ್ಗಳು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ, ಬನ್ನಿ ನೀವು ಹೋಯ್ತಾ ಇರೋದು ಫ್ರಂಟ್ ಗೇಟು, ಬ್ಯಾಕ್ ಗೇಟ್ ಕರ್ಕೊಂಡು ಹೋಗ್ತೀನಿ, ಫ್ರೀಯಾಗಿ ಕರ್ಕೊಂಡು ಹೋಗ್ಬಿಡ್ತೀನಿ ಒಳಕ್ಕೆ ಡೈರೆಕ್ಟ್ ಆಗಿ ಅಂತ ಅಂತಾರೆ. ನೀವು ಹೋಗೋ ರೂಟ್ ಅಂತಾನೆ ಹೋಗಿ ಆರಾಮಾಗಿ, ಯಾವ್ದೇ ಕಾರಣಕ್ಕೂ ರಶ್ಶೇ ಇರಲ್ಲ ದೇವಸ್ಥಾನ. ನಾನು ಇವಾಗ ಹೋಗ್ಬಿಟ್ಟು ಬಂದು ಯಾವ್ದೇ ರೀತಿ ರಶ್ ಅಂತೂ ಇರ್ಲಿಲ್ಲ. ಆರಾಮಾಗಿ ಡೈರೆಕ್ಟ್ ಆಗಿ ಹೋದು, ಅಲ್ಲಿ ಪೊಲೀಸರನ್ನ ಕೇಳ್ದು ಹಿಂಗ್ ಹೋಗಿ ಒಳಕ್ಕೆ ಅಂದ್ರು. ಆರಾಮಾಗಿ ಬ್ಯಾಕ್ ಗೇಟ್ ಇಂದಾನೆ ದೇವಸ್ಥಾನದೊಳಗೆ ಹೋಗಿ ದರ್ಶನ ಮಾಡ್ಕೊಂಡು ಹೊರಗಡೆಗೆ ಬಂದು ಸುಗಮವಾಗಿ ಕಾಳಭೈರೇಶ್ವರನ ದರ್ಶನ ಮುಗೀತು. ಇಲ್ಲಿಗೆ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗೋದಕ್ಕೆ ಅಪ್ಪಣೆನ ನಾವು ಪಡ್ಕೊಂಡು ಇವಾಗ ನಾವು ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗ್ತಾ ಇದೀವಿ. ಇವಾಗ ನಾವು ಹೋಗಿ ಇವಾಗ ನಮ್ಮ ಫೋನ್ಗಳನ್ನೆಲ್ಲ ಡೆಪಾಸಿಟ್ ನ ಮಾಡಿ ವಿಶ್ವನಾಥ ಟೆಂಪಲ್ಗೆ ಒಳಕ್ ಹೋಗ್ಬೇಕು. ಇನ್ನ ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಶ್ವನಾಥ ಟೆಂಪಲ್ಗೆ ನಾವು ಫ್ರೀ ಎಂಟ್ರಿ ಕೊಡೋದು, ಅದಕ್ಕೋಸ್ಕರ ಎಷ್ಟು ಅವರ್ ಆಗುತ್ತೋ ಅಂತ ಗೊತ್ತಿಲ್ಲ. ಅಲ್ಲಿಂದ ದರ್ಶನ ಮಾಡ್ಕೊಂಡು ಆಚೆಗೆ ಬಂದು ಅಲ್ಲಿಂದ ಮಣಿಕರ್ಣಿಕಾ ಘಾಟ್ಗೆ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಹೊತ್ತಿದ್ದು ಅದಾದ ನಂತರ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ತಿರ್ಗಾ ಬೆಳಗ್ಗೆ ಎದ್ದು ಆಶೆ ಘಾಟ್ಗೆ ಹೋಗ್ಬೇಕು. ಆದ್ರೆ ಇವಾಗ ನಾವು ದರ್ಶನ ಮಾಡೋದಕ್ಕೆ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗ್ತಾ ಇದೀವಿ. ಇವಾಗ ಇಲ್ಲಿಂದ ನಮ್ಗೆ ಅಲ್ಲಿವರೆಗೂ ಇನ್ನ 1 ಕಿಲೋಮೀಟರ್ ಐತೆ. ಆರಾಮಾಗಿ ನಿಧಾನಕ್ಕೆ ನಡ್ಕೊಂಡು ಹೋಗೋದು. ಹಾಗೆ ಕಾಳಬೇಶ್ವರ ಟೆಂಪಲ್ ಅಲ್ಲಿ ಯಾವುದೇ ರೀತಿ ಫೋನ್ಗಳನ್ನ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಆರಾಮಾಗಿ ಫೋನ್ನ ಜೋಬಲ್ಲಿ ಹಾಕೊಂಡು ಹೋಗ್ಬೋದು. ಆದ್ರೆ ಯಾವುದೇ ರೀತಿ ವಿಡಿಯೋಗಳನ್ನ ಮಾಡಂಗಿಲ್ಲ ಅಷ್ಟೇ. ಅಲ್ಲಿ ಒಳಗೆ ಫೋನ್ಗಳು ತೆಗಿಬೋದು, ಆದ್ರೆ ಯಾವುದೇ ರೀತಿ ದೇವಸ್ಥಾನದ ದೇವ್ರನ್ನ ವಿಡಿಯೋಗ್ರಫಿ ಮಾಡಂಗಿಲ್ಲ. ಇದಂತೂ ಪಕ್ಕ ಆ ದೇವಸ್ಥಾನದ ಒಳಗೆ. ಹಾಗೆ ನಾವಿವಾಗ ಹೋಗೋಣ ಕಾಶಿ ವಿಶ್ವನಾಥ ಟೆಂಪಲ್ಗೆ. ಲೆಟ್ಸ್ ಗೋ. ದೇವಸ್ಥಾನದೊಳಗೆ ಎಂಟ್ರಿ ಆಯ್ತಾ ಇದೀವಿ. ಇವಾಗ ಗೇಟ್ ನಂಬರ್ 1 ಹೋಯ್ತಾ ಇದೀವಿ. ಅದಕ್ಕೋಸ್ಕರ ಇಲ್ಲಿಂದ ಯಾವುದೇ ರೀತಿ ಫೋನ್ ಅಲೌಡ್ ಇರಲ್ಲ. ಇಲ್ಲೆಲ್ಲ ನಾವು ಫೋನ್ ನ ಡೆಪಾಸಿಟ್ ನ ಮಾಡಿ ಅದಾದ ನಂತರ ನಾವು ದೇವಸ್ಥಾನ ಒಳಗೆ ಹೋಗ್ಬೇಕು. ಅದಕ್ಕೋಸ್ಕರ ಇಲ್ಲಿಂದ ನಾನು ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿ ಡೆಪಾಸಿಟ್ ನ ಮಾಡಿ ಫೋನ್ ನ, ಅದಾದ ನಂತರ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ಸಿಗ್ತೀನಿ. ಫೈನಲಿ ಎಲ್ಲರೂ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಬರೀ 20 ನಿಮಿಷದಲ್ಲಿ ದೇವ್ರ ದರ್ಶನ ಸುಗಮವಾಗಿ ಮುಗೀತು. ಫ್ರೀಯಾಗಿ ಹೋಗಿದ್ದು, ಯಾವುದೇ ರೀತಿ ಜನರುಗಳಂತೂ ಇರಲೇ ಇರಲಿಲ್ಲ. ಅದಕ್ಕೋಸ್ಕರ ಆರಾಮಾಗಿ ಸುಗಮವಾಗಿ ಸೂತ್ರವಾಗಿ ದೇವ್ರ ದರ್ಶನ ಮುಗೀತು. ನಮ್ಮ ಗೇಟ್ 4 ಇದೆ. ಗೇಟ್ 4 ಹತ್ರನೇ ಪಕ್ಕದಲ್ಲಿ ಜಾಗ ಇದೆ, ಅಲ್ಲಿಂದ ಡೈರೆಕ್ಟ್ ಒಳಗೆ ಬಿಡ್ತಾರೆ. ಆರಾಮಾಗಿ ಹೋಗ್ಬೋದು. ಏನಾದ್ರೂ ಬೆಳಿಗ್ಗೆ ಹೊತ್ತು ಸ್ಪರ್ಶ ದರ್ಶನ ಮಾಡಬೇಕು ಅಂದ್ರೆ ಎಲ್ಲರೂ ಗೇಟ್ ನಂಬರ್ 4ಗೆ ಬರಬೇಕು, ಅದಂತೂ ಪಕ್ಕ. ಇವಾಗ ನಾವು ಹೋಗ್ತಾ ಇರೋದು ಮಣಿಕರ್ಣಿಕಾ ಘಾಟ್ಗೆ. ಮಣಿಕರ್ಣಿಕಾ ಘಾಟು ಈ ಟೈಮಲ್ಲಿ ನೋಡ್ರೆ ಇನ್ನ ಅದ್ದೂರಿ ಕಾಣಿಸುತ್ತೆ. ಅದಕ್ಕೋಸ್ಕರ ಎಲ್ಲರೂ ಮಣಿಕರ್ಣಿಕಾ ಘಾಟ್ಗೆ ಹೋಗ್ತಾ ಇದೀವಿ ಆರಾಮಾಗಿ. ಇಲ್ಲಂತೂ ಹೆವಿ
ಹೆಣಗಳಂತೂ ಬತ್ತನೆ ಇರುತ್ತೆ. ಸತ್ತೋರಂತೂ ಜಾಸ್ತಿ. ಬೆಳಿಗ್ಗೆಯಿಂದ ನಾನು ಇಲ್ಲಿವರೆಗೂ ಬಂದಂಗಿಂದ ನಾನು ವಾರಣಾಸಿಗೆ ಇಲ್ಲಿವರೆಗೂ 6 ಜನ ಶವನ ಎತ್ಕೊಂಡು ಹೋಗ್ತಾ ಇರೋದನ್ನೇ ನೋಡಿದೆ. ಅದಂತೂ ಪಕ್ಕ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅದಾಗಿ ಇಲ್ಲಿ ಸಾಯಕ್ಕೆ ಅಂತಾನೆ ಒಂದು ಜಾಗ ಇದೆ, ಅಲ್ಲಿ ಎಲ್ಲರೂ ಹೋಗಿ ಅವರ ಸಾಯ ಗಂಟನೂ ಅದೇ ಜಾಗದಲ್ಲಿ ಇದ್ದು ಸತ್ತು ಅದಾದ ನಂತರ ಅವ್ರನ್ನ ತಂದು ಈ ಮಣಿಕರ್ಣಿಕಾ ಘಾಟಲ್ಲಿ ಅವ್ರನ್ನ ಸುಡ್ತಾರೆ. ಇದೊಂದು ಇಲ್ಲಿನ ವಿಶೇಷತೆ. ಏನಕ್ಕಂದ್ರೆ ಅವರಿಗೆ ಮುಕ್ತಿ ದೊರೆಬೇಕಾಗಿರುತ್ತೆ. ಅದಕ್ಕೋಸ್ಕರ ಮುಕ್ತಿ ಅವರಿಗೆ ಸಿಗಬೇಕು ಅಂದ್ರೆ ಕಾಶಿಲೇ ಸಿಗೋದು. ಅದಕ್ಕೋಸ್ಕರ ಎಲ್ಲರೂ ಕಾಶಿಗೆ ಬಂದು ಇಲ್ಲೇ ಅವರು ಒಂದು 5-6 ವರ್ಷ ಇಲ್ಲೇ ಇದ್ದು, ಇಲ್ಲ ಅದಕ್ಕಿಂತ ಜಾಸ್ತಿ ವರ್ಷ ಇಲ್ಲೇ ಇದ್ದು ಅದಾದ ನಂತರ ಅವರು ಅವರ ಪ್ರಾಣ ತ್ಯಾಗ ಮಾಡಿ ಇಲ್ಲಿಂದ ಅವರು ತ್ಯಜಿಸಿ ಅವ್ರನ್ನ ಇಲ್ಲಿ ಮಣಿಕರ್ಣಿಕಾ ಘಾಟಲ್ಲಿ ಸುಟ್ರೆ ಅವರಿಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಅದಕ್ಕೋಸ್ಕರ ಅವ್ರನ್ನ ಈ ಮಣಿಕರ್ಣಿಕಾ ಘಾಟಲ್ಲಿ ಚಿತೆಗೆ ಆಹುತಿ ಮಾಡ್ತಾರೆ. ಇಲ್ಲಿಂದ ಬಂದು ನಾವಿವಾಗ ಬಂದಿರೋದು ಮಣಿಕರ್ಣಿಕಾ ಘಾಟ್. ಫೈನಲಿ ಮಣಿಕರ್ಣಿಕಾ ಘಾಟ್ಗೆ ಬಂದ್ಬಿಟ್ಟಿದೀವಿ. ಆಲ್ಮೋಸ್ಟ್ ಇಲ್ಲೊಂದು ಸ್ವಲ್ಪ ಹೊಡೆದಾಕ್ಬಿಟ್ಟಿದ್ದಾರೆ ಹಳೇದೆಲ್ಲ. ಹಾಗೆ ಇಲ್ಲೊಂದು ಸ್ವಲ್ಪ ಇದೆ. ಎಲ್ಲ ಆ ಕಡೆ ಸೈಡ್ ಹೋದ್ರೆ ಎಲ್ಲ ಶವಗಳನ್ನ ಸುಡ್ತಿರೋದು ಅಲ್ಲೆಲ್ಲ ಐತೆ. ಬನ್ನಿ ಹೋಗೋಣ, ಹೋಗಿ ನೋಡೋಣ. ಆರಾಮಾಗಿ ಮೇಲಿಂದನೇ ಹೋಗಿ ನೋಡ್ಬೇಕಾಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋದ ಮೇಲಕ್ಕೆ. ಬೇಡ, ಕಗಡನೆ ನೋಡ್ಬಿಡೋದ ಆಯ್ತು. ಆಗಿದ್ದೀನಿ ತಾಗ್ಲಿ, ಕಗಡನೆ ಇದ್ದೀನಿ, ಎಲ್ಲರೂ ನೋಡ್ಲೇಬೇಕು. ಹುಟ್ಟಿದಂತ ಮನುಷ್ಯ ಇದಕ್ಕೆ ಸೇರ್ಲೇಬೇಕು. ಚಿತೆಗಳು ಹೇಗೆ ದಹಿಸ್ತಾ ಇದೆ ಅಂತ ನೋಡಿ. ಚಿತೆಗಳೆಲ್ಲ ಅಲ್ಲೊಂದು ಇವಾಗ ಸುಡಕ್ಕೆ ಎಲ್ಲ ರೆಡಿ ಮಾಡ್ತಾ ಇದಾರೆ. ಒಟ್ನ ಅಡಿಲಿ ಸುಟ್ಟಿದ್ದಾರೆ, ಇನ್ನ ಅದು ಉರಿಯೋ ಗಂಟೆ ಟೈಮ್ ಬೇಕು. ಇದಂತೂ ದಗ 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 ಅಂತ ಉರಿತೈತೆ. ಅಲ್ಲಿ ಇನ್ನೊಂದು ಹಚ್ತಾರೆ. ಹುಟ್ಟಿದ ಮನುಷ್ಯ ಇಷ್ಟೇ ಜೀವನ. ನೋಡ್ತಾ ಇದ್ರೆ ಏನೋ ಅನ್ಸ್ತದಲ್ವಾ? ಬನ್ನಿ ಇದ್ರಲ್ಲಿ ನಿಮ್ಗೆ ಬುಂಡೆ ಹೆಂಗ್ ಸುಡ್ತೈತೆ ಅಂತ ತೋರಿಸ್ತೀನಿ. ಬುಂಡೆ ನೋಡಿ, ಇದೇನೆ ಬುಂಡೆ. ಇಲ್ಲಿ ಬಿಳಿ ಕಾಣಿಸ್ತೈತಲ್ಲ, ಅದು ಬುಂಡೆ. ಹೆಂಗ್ ಸುಡ್ತೈತೆ ನೋಡಿ. ಅಪ್ಪ, ಕಣ್ಣಲ್ಲಿರುವ ನೀರು ಧುಮುಕಬೇಕು ಜೋರು. ಅಳು ಅಳು ಹೊರಬರಲಿ ಹೃದಯ ಬಿಕ್ಕಳಿಕೆ ಹರಳದ. ಮಣಿಕರ್ಣಿಕಾ ಘಾಟಲ್ಲಿ ಚಿತ್ತಗಳು ದಹಿಸ್ತಾ ಇರೋದು. ಹಾಗೆ ಹುಟ್ಟಿದ ಮನುಷ್ಯ ಇಷ್ಟೇನೆ, ಅವನ ಜೀವನ ಇಲ್ಲಿಗೆ ಮುಗೀತು ಅಂತ ಅನ್ಕೊಂಡು ಇಲ್ಲಿಂದ ನಾವು ಬೇರೆ ಕಡೆಗೆ ಪಯಣ ಸಾಗಿಸ್ತಾ ಇರಬೇಕು ಅಷ್ಟೇನೆ. ಇದನ್ನೆಲ್ಲ ನಾವು ನೋಡಿ ಅದನ್ನ ಅನುಭವಿಸಿ ಅದನ್ನ ಒಂದು ರೀತಿಲಿ ಯಾವ ರೀತಿ ತಗೋತೀವಿ ಅನ್ನೋದು ಬಿಡೋದು ನಮಗೆ ಬಿಟ್ಟಿರೋದು ಹೊರ್ತು ಇನ್ನೇನು ಇಲ್ಲ. ಎಲ್ಲ ಆ ದೇವ್ರಿಗೆ ಬಿಟ್ಟಿದ್ದು. ಈ ಕಾಶಿ ವಿಶ್ವನಾಥನ ಮಹಿಮೆ. ಇಲ್ಲಿ ಸತ್ತವರೆಲ್ಲ ಮುಕ್ತಿ ಸಿಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಅವ್ರಿಗೆ ಯಾವುದೇ ರೀತಿ ಪುನರ್ಜನ್ಮ ಸಿಗಲ್ಲ. ಅವ್ರಿಗೆ ಯಾವುದೇ ರೀತಿ ಪುನರ್ಜನ್ಮ ಸಿಗಲ್ಲ. ಅವ್ರಿಗೆ ಶಾಶ್ವತವಾಗಿ ಅವ್ರಿಗೆ ಮುಕ್ತಿ ಸಿಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಅದಕ್ಕೋಸ್ಕರ ಇಲ್ಲೇ ಅವರು ಸತ್ತಿ, ಇಲ್ಲೇ ಅವರ ಚಿತೆಯನ್ನು ಇಲ್ಲಿ ದಹಿಸಿ ಅವರಿಗೆ ಮುಕ್ತಿ ನೀಡೋದು ಈ ಮಣಿಕರ್ಣಿಕಾ ಘಾಟು. ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಸಹ ವಯಸ್ಸಾದವರು ಆಲ್ಮೋಸ್ಟ್ ಇಲ್ಲೇ ಸಾಯ್ತಾರೆ. ಅದೊಂದು ಹೇಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಚಿತೆಗಳು ಹೇಗೆ ದಹಿಸ್ತಾ ಇದ್ದು ಅಂತ ನೋಡಿದ್ರಲ್ಲ, ಅಷ್ಟೇನೆ. ಬನ್ನಿ ಇವಾಗ ನೋಡೋಣ ಮುಂದೆ ಏನೇನೈತೆ ಅಂತ. ಇಲ್ಲಿ ಇನ್ನ ಎಷ್ಟು ಘಾಟ್ಗಳಿರೋದು? 84 ಘಾಟ್ಗಳಿರೋದು. ಇವಾಗ ನಾವು ನೋಡಿರೋದೇ ಒಂದು 4 ಘಾಟು. 3 ಘಾಟ್ ನೋಡಿರೋದು ನಾವು. ಇನ್ನ ನೋಡೋದಿದೆ ತುಂಬಾ.
ಒಟ್ಟಿನಲ್ಲಿ ದೇವಸ್ಥಾನದ ಕಾಶಿ ವಿಶ್ವನಾಥ ಟೆಂಪಲ್ಗೆ ಇಲ್ಲಿವರೆಗೂ ಫೋನು ಅಲೌಡ್ ಇರುತ್ತೆ. ಅದು ಗೇಟ್ ನಂಬರ್ 1ನಲ್ಲಿ ಬಂದು ಅಲ್ಲಿಂದ ಯಾವುದೇ ರೀತಿ ಸೆಕ್ಯೂರಿಟಿ ಚೆಕಿಂಗ್ ಆಗಬೇಕಾದ್ರೆ ಏರ್ಬಡ್ಸು, ಸ್ಮಾರ್ಟ್ ವಾಚು, ಹಾಗೆ ಸುಮಾರು ಎಲೆಕ್ಟ್ರಾನಿಕ್ ಐಟಮ್ಸ್ಗಳಂತೂ ಅದನ್ನು ಅಲೌಡ್ ಮಾಡಲ್ಲ. ಅದಕ್ಕೋಸ್ಕರ ಎಲ್ಲರೂ ಅದನ್ನು ಅವಾಯ್ಡ್ ಮಾಡಿ ಇನ್ನು ಮಿಕ್ಕಿರೋವಂಥದ್ದನ್ನ ಫೋನ್ ಒಂದನ್ನ ಅಲೋಡ್ ಮಾಡ್ತಾರೆ. ಎಲ್ಲರೂ ಫೋಟೋಶೂಟ್ಗೋಸ್ಕರ ಬೇಕಾದ್ರೆ ಫೋನ್ನ ಎತ್ಕೊಂಡು ಇನ್ನು ಮಿಕ್ಕಿರೋ ಗ್ಯಾಜೆಟ್ಗಳನ್ನೆಲ್ಲ ನೀವು ಮನೇಲೆಲ್ಲ ರೂಮಲ್ಲಿ ಇಟ್ಬಿಟ್ಟು ಆರಾಮಾಗಿ ಬಂದು ದೇವಸ್ಥಾನದ ಹತ್ರ ಫೋಟೋಶೂಟ್ನ ಮಾಡಿದ್ರೆ ಆರಾಮಾಗಿ ಫೋಟೋಶೂಟ್ನ ಮಾಡ್ಬೋದು. ಆದರೆ ಫೋಟೋಶೂಟ್ ಮಾಡೋಕ್ಕೆ ಟೈಮು ಮಿನಿಮಮ್ ಅಂದರೆ 5 ಗಂಟೆಯಿಂದ 6 ಗಂಟೆ, ಹಾಗೆ ಬೆಳಗಿನ ಜಾವ 7 ರಿಂದ 8 ಗಂಟೆ ಫೋಟೋಶೂಟ್ನ ಮಾಡೋದಕ್ಕೆ ಅದ್ದೂರಿಯಾಗಿರುತ್ತೆ. ಹಾಗೆ ಫೋಟೋಶೂಟ್ ಮಾಡೋಕ್ಕೆ ಆ ಜಾಗ ಇದೆಯಲ್ಲ ಅಲ್ಲಿಂದ ಟೆಂಪಲ್ಲು ಅದ್ದೂರಿಯಾಗಿ ಕಾಣಿಸುತ್ತೆ. ಬೆಳಗಿನ ಜಾವ ಸನ್ರೈಸ್ ಆಗ್ಬೇಕಾದ್ರೆ ಅದ್ದೂರಿಯಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಎಲ್ಲರೂ ಆ ಟೈಮಲ್ಲಿ ಫೋಟೋಶೂಟ್ ಮಾಡಿದ್ರೆ ಇನ್ನೂ ಅದ್ದೂರಿಯಾಗಿರುತ್ತೆ. ಟೆಂಪಲ್ನ ನೋಡ್ತಾನೆ ಇರಬೇಕು ಅನಿಸುತ್ತೆ. ಆದರೆ ಒಳಗಡೆ ಫೋಟೋಶೂಟ್ ಮಾಡೋಕ್ಕೆ ಏನಾರು ಅಲೌಡ್ ಇದ್ಬಿಟ್ಟಿದ್ರೆ VIP ಥರ ಇದ್ಬಿಟ್ಟಿದ್ರಂತೂ ಆರಾಮಾಗಿ ದೇವಸ್ಥಾನದ ಮುಂದ್ಗಡೆ ಆ ಕಡೆ ನಿಂತು ಫೋಟೋಶೂಟ್ನ ಮಾಡಿಸ್ಬೋದಿತ್ತು. ಅದಂತೂ ಪಕ್ಕ. ನೋಡ್ತಾ ಇದ್ರೆ ಒಂಥರ ನೋಡ್ತಾನೆ ಇರ್ಬೇಕು ಅನಿಸ್ತದೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಹಾಗೆ ಕಾಶಿದು ಇನ್ನೂ ಒಂದು ಪಾರ್ಟ್ ನೆಕ್ಸ್ಟ್ ವಿಡಿಯೋನ ಇನ್ನೂ ಒಂದು ಎಕ್ಸ್ಪ್ಲೋರ್ ಮಾಡ್ತೀನಿ. ನಾಳೆ ಬೆಳಗಿನೂ ಸಹ ವಿಶಾಲಾಕ್ಷಿ ಟೆಂಪಲ್ ಹಾಗೆ ಸುಮಾರು ಟೆಂಪಲ್ಗಳಿವೆ, ಅಲ್ಲಿಗೂ ಸಹ ಹೋಗಬೇಕು. ಅಲ್ಲಿವರೆಗೂ ಮತ್ತೆ ಸಿಗ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.